नमोऽते नाम्नाय स्मृतिहृदयदीप्ताय हरये जगदापुराणनगमजन्याये प्रोधाविद्याविवयम् परं श्रीमत्पूर्णप्रमतिगुरुकारुण्यसरणिं प्रसन्नाः मान्यास्मः किमपि च वदन्तो विमहताम् नारायणं निखिलपूर्णगुणैकदेहं निर्दोषमाप्यतमं सुवाक्येन अस्योद्भवाचितमशेषविशेषतोऽपि पुण्यं सदा प्रियतमं मम सन्नमामि। ॐ अथातो ब्रह्मजिज्ञासा ॐ कुपिता हि फलच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಈಗ ಹೇಳ್ತಾರೆ ಸಾಧನೆ ದೊಡ್ಡದಾಗಿ ಮಾಡಿದಷ್ಟು ಕೂಡ ಫಲ ಜಾಸ್ತಿ ಸಿಗುತ್ತೆ. ಆದ್ದರಿಂದ ಇವೆಲ್ಲ ನಿಯಮಾನುಷ್ಠಾನ ಮಾಡಿದಷ್ಟು ನಮಗೆ ಅಪ್ಲಿಕಬಲ್. ಈಗ ಹೆಚ್ಚೆಚ್ಚು ನಿಯಮ ಅನುಷ್ಠಾನ ಮಾಡಿದಷ್ಟು ಕೂಡ ಒಳ್ಳೆ ಸಾಧನೆ ಮಾಡಕ್ಕೆ ಬರುತ್ತೆ. ಆದ್ದರಿಂದ ಆಹಾರದಿಂದ ಎಲ್ಲ ಪ್ರಾರಂಭ ಆಗಬೇಕು. ಮಕ್ಕಳಿಗೆ ವಿಚಾರ ಮಾಡುವಾಗ ಸ್ವಲ್ಪ 4 ದಿವಸ ಬೇಕು. ಆಹಾರ ಹುಟ್ಟಿದಾಗಿನ ಶುರುವಾಗುತ್ತೆ ಅವರಿಗೆ. ಆದ್ದರಿಂದ ಆಗಿನಿಂದಲೇ ಒಳ್ಳೆ ಆಹಾರ ಕೊಡಕ್ಕೆ ಶುರು ಮಾಡಬೇಕು. ಯಹ ಸ್ವಾತ್ಮ ಮಾಯಾ ವಿಭವಂ ಸ್ವಯಂ ಗತೋ ನಾಹಂ ನಹಸ್ವಾನ್ ತಮಥಾಪರೇ ಕುತಃ ಬ್ರಹ್ಮಾಪಿ ಎಂ ವೇತ್ತಿ ನಚೇಹ ಸಮ್ಯಕ್ ಅನ್ಯೇ ಕುತೋ ದೇವ ಮುನೀಂದ್ರ ವರ್ತ್ಯಾಹ. ಮಾತು ಜ್ಞಾನ ಕೊನೆ ಇದೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಎಂಡೇ ಇಲ್ಲ. ಅದು ತಿಳ್ಕೊಂಡದ್ದು ಮುಗಿದೋಯ್ತು, 20 ಸತ್ತು ಓದಿ ಆಯಿತು ಅಂತ ಕೇಳಿದರೆ ಇನ್ನೂ ಮುಗಿದಿಲ್ಲ. ದೇವ್ರ ಬಗ್ಗೆ ನಾವು ಓದಿರೋ ಗ್ರಂಥಗಳೇ ಮತ್ತೆ ಮತ್ತೆ ಓದ್ತಾ ಹೋದಂತೆ ಹೊಸ ಹೊಸ ಅರ್ಥ ಕಾಣುತ್ತೆ. ಅಂದಮೇಲೆ ಜ್ಞಾನ ಕೊನೆ ಇಲ್ಲ. ಆದ್ದರಿಂದ ಅಷ್ಟು ಹೆಚ್ಚು ಕಷ್ಟಪಟ್ಟು ತಿಳ್ಕೊಂಡವರಿಗೆ ಕಡಿಮೆ ತಿಳ್ಕೊಂಡವರಷ್ಟು ಫಲ ಕೊಟ್ಟರೆ ಏನು ಉಪಯೋಗ? ಜಾಸ್ತಿ ಕೊಡಲೇಬೇಕಲ್ಲ ಅವರಿಗೆ. ಅದನ್ನು ಹೇಳ್ತಾರೆ. ನಮಸ್ತೆ ಇದು ಆಯ್ತಲ್ಲ ನಿನ್ನೆ ಮೇಲಿಂದೆ ಅಲ್ಲಿ ನೆಕ್ಸ್ಟ್ ಶ್ಲೋಕನೇ ಎಂ ವಿಸೃಷ್ಟಿ ಯಥಾಬಭೂವ ಯದಿವಾದಧೆ ಯದಿವಾನ ಅಯೋ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗ ವೇದ ಯದಿವಾ ನ ವೇದ. ಇದೆಲ್ಲ ಎಲ್ಲಿವರೆಗೆ ಹೋಗ್ತದೆ? ಈ ಸೃಷ್ಟಿ ಯಾರಿಂದ ಆಯಿತು ಎಲ್ಲ ಯೋಚನೆ ಮಾಡಬೇಕು. ಯೋಚನೆ ಬುದ್ಧಿ ಶಾರ್ಪ್ ಇರಬೇಕು. ಬುದ್ಧಿ ಶಾರ್ಪ್ ಇರಬೇಕಾದ್ರೆ ಒಳ್ಳೆ ಆಹಾರ ಇರಬೇಕು. ಅದು ಒಳ್ಳೆ ಆಹಾರ ಕೊಟ್ಟು ನಾಳೆ ಪರೀಕ್ಷೆ ಅದು ಕೂಡ ಆಹಾರನೇ ಬೇರೆ ಇರುತ್ತೆ. ಹಿಡಿತಿಲ್ಲ ಊಟ ಎಲ್ಲ ಮುಗಿದೋಯ್ತು ಬಾಲಿಕೊಂಡ್ಬಿಡು ಕೊಟ್ಬಿಡು ಸಾಧ್ಯ ಇಲ್ಲ. ಆ ಎಚ್ಚರಿಕೆ ಇದ್ದಷ್ಟು ಕೂಡ ಆಗ ಮನು ಅವಬೋಧನೆ. ನಮ್ಮ ದೇಹ ಮನುಷ್ಯ ದೇಹದ ಯಾವುದಕ್ಕೋಸ್ಕರ? ತಿಳುವಳಿಕೆಗೋಸ್ಕರ. ವೆಹಿಕಲ್ ಮೇಂಟೆನೆನ್ಸ್ ಗೊತ್ತಲ್ಲ ನಮಗೆ. ವೆಹಿಕಲ್ ಮೇಂಟೆನೆನ್ಸ್ ಸರಿಯಾಗಿ ಮಾಡಿದ್ರೆ ಏನಾಗುತ್ತದ? ಹಾಳಾಗುತ್ತೆ. ಎಲ್ಲೋ ನಿಂತು ದುಡ್ಡು ಹೋಯ್ತು, ಎಲ್ಲೋ ನಿಂತು ಆ ಕಡೆ ಇಲ್ಲ ಈ ಕಡೆ ಇಲ್ಲ. ವೆಹಿಕಲ್ ಹೇಗೆ ಮೇಂಟೈನ್ ಮಾಡ್ತೀವೋ ಹಾಗೆ ದೇಹ ಅಂದರೆ ವೆಹಿಕಲ್ ಅಂತ ಸರಿಯಾಗಿ ಮೇಂಟೈನ್ ಮಾಡಬೇಕು. ಇವರು ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಹುಡುಕೊಂಡು ಹೋಗ್ತಾರೆ ಒಂದು ಪೆಟ್ರೋಲ್ ಬಂಕಿಗೆ. ಭಾರಿ ಸರಿ ಇಲ್ಲ, ಅದರಲ್ಲೇ 4 ಕಿಲೋಮೀಟರ್ 2 ಲೀಟ್ರ್ ಪೆಟ್ರೋಲ್ ಹೋಗುತ್ತೆ. ಅದನ್ನ ವೆಹಿಕಲ್ ಬಗ್ಗೆ ಎಷ್ಟು ಕಾಳಜಿ ಇದೆ, ತುಂಬ ಸಂತೋಷ. ಬಟ್ ತಾವೆಲ್ಲೂ ತಿಂದು ಬಿಡ್ತಾರೆ. ಅದು ವೆಹಿಕಲ್ಲು ಬೆಲೆ ಕಟ್ಬೋದು, ತಮ್ಮ ದೇಹ ಬೆಲೆ ಕಟ್ಟಕ್ಕೆ ಬರುತ್ತಾ? ತತ್ರಾಪಿ ಕೋಟೆ ಜನ್ಮದಲ್ಲಿ ಮನುಷ್ಯ ಜನ್ಮ. ಆದ್ದರಿಂದ ಮಾಡಕ್ಕೆ ಹೋಗಬಾರ್ದು. ಹೇಳಿದ್ರೆ ಎಲ್ಲರೂ ಅರ್ಥ ಮಾಡ್ಕೋತಾರೆ, ಗೊತ್ತಾಯ್ತಾ? ಈ ಹೇಳಿದೆ ಹೋದ್ರೆ ಹೇಗೆ ಗೊತ್ತಾಗ ಸಾಧ್ಯ? ಗೊತ್ತಾ ಇರೋದಿಲ್ಲ ಪಾಪ. ಅದಕ್ಕೆ ಒಬ್ಬ ಬ್ರಾಹ್ಮಣ ಊರಲ್ಲಿದ್ದರೆ ಇಡೀ ಊರು ಬದುಕಿದಾಗ ಲೆಕ್ಕ ಅಂತ ಕಾಲ ಇತ್ತು. ಬ್ರಹ್ಮಾಪಿ ಎಂ ವೇತ್ತಿ ನಚೇಹ ಸಮ್ಯಕ್ ಅನ್ಯೇ ಕುತೋ ದೇವ ಮುನೀಂದ್ರ ವರ್ಯಾಹ. ನಮಸ್ತೆ ಅಮಿತ ತತ್ವಾಯ ಬ್ರಹ್ಮಾದೀನಾಂಚ ಸೂತಯೇ ನಿರ್ಗುಣಾಯ ಚ ಮತ್ಕಾಷ್ಠಾಂ ನಾಹಂ ವೇದ ವೇದಾಪರೇ ಕುತಃ. ನಮಸ್ತೆ ಅಮಿತ ತತ್ವಾಯ ದೇವ್ರ ನಮಸ್ಕಾರ. ಬ್ರಹ್ಮಾದೀನಾಂಚ ಯತ್ಸು ಸೂತಯೇ ನಿರ್ಗುಣಾಯ ಚ ಬ್ರಹ್ಮಾದೀನಾಂಚ ಸೂತೆ. ಬ್ರಹ್ಮಾದಿಗಳಿಗೆ ನೀನು ಸೂತಿ, ಜನ್ಮ ಕೊಟ್ಟವನು ಅಂತ ಅರ್ಥ. ನಿರ್ಗುಣಾಯ ಪ್ರಾಕೃತಗಳು ಇಲ್ದವನು. ಸತ್ಕಾಷ್ಠಾಂ ನಾಹಂ ವೇದ, ನಿನ್ನ ಕೊನೆಯನ್ನು ಯಾರೂ ಕಂಡಿಲ್ಲ ಅಂತ ಹೇಳಿ. ನಾಹಂ ಪರಾಯು ನರುಷಯೋ ನ ಮರೀಚಿ ಮುಖ್ಯಾ ಜಾನಂತಿ ಬುದ್ಧಿ ಯದ್ವಿರಚಿತಂ ಖಲು ಸತ್ವ ಸಂಘಾ ತನ್ನು ಯನ್ಮಾಯಯ ಮುಷಿತ ಚೇತಸ ಈಶಾ ದೈತ್ಯ ಮರ್ತ್ಯಾದಯ ಕಿಮುತ ಶಶ್ವತ್ ಅಭದ್ರವೃತ್ತಾ. ದೇವತೆ ಹೇಳ್ತಾರೆ, ಇನ್ನೇನು ನಾವೇ ತಿಳಿದಿಲ್ಲ, ಇನ್ನು ಕಂಡು ತಿಂದು ಬದುಕೋರು ಹ್ಯಾ ತಿಳ್ಕೋತಾರೆ ಅಂತ ಹೇಳ್ತಾರೆ. ಎಷ್ಟು ಕಷ್ಟಪಟ್ಟು ವ್ರತ ಉಪವಾಸ ಮಾಡಿ ಏನೇನು ಅರ್ಥ ಆಗೋದು ಪೂರ್ತಿ ತಿಳಿಯೋದಿಲ್ಲ ಅಂದರೆ ಇನ್ನು ಹೇಗಾಗಿದ್ರೆ ತಿಳಿಯೋಕ್ಕಾಗತ್ತಾ? ಮರ್ತ್ಯಾದ ಕಿಮುತ ಶಶ್ವತ್ ಅಭದ್ರ ವೃತ್ತ ಅಹಂ ಮಹೇಂದ್ರು ಎಲ್ಲ ಭಾಗವತ ಶ್ಲೋಕಗಳಿವೆಲ್ಲ ಬೇರೆ ಬೇರೆ ಎಲ್ಲ ಸೇರಿಸ್ತಾರೆ. ಅಭದ್ರ ಅಭದ್ರ ಅಂದ್ರೆ ಅಮಂಗಳ. ಅಮಂಗಳ. ಅಹಂ ಮಹೇಂದ್ರೋ ನಿರುತಿ ಪ್ರಚೇತಾ ಸೋಮೋಗ್ನಿರೀಶ ಪವನೋರ್ಕೋ ವಿರಿಂಚಃ ಆದಿತ್ಯ ವಿಶ್ವೇ ರಸವೋಸ ಸಾಧ್ಯ ಮರುದ್ಗಣಾ ರುದ್ರಗಣಾ ಸಸಿದ್ಧಾ ಅನ್ನೇ ಚ ಯೇ ವಿಶ್ವಸೃಜೋ ಮರೇಶಾ ಭೃಗ್ವಾದಯೋ ಸ್ಪೃಷ್ಟರಜಸ್ತಮಸ್ಕಾ ಯಸ್ಯೇಹಿ ತಂ ನ ವಿದುಸ್ಪಷ್ಟಮಾಯಾ ಸತ್ವಪ್ರಧಾನ ಅಪಿ ಕಿಂ ತತೋನ್ಯೇ. ಇಂಥವರೆಲ್ಲ ತಿಳ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ದುರಾಚಾರಿ ತಿಳ್ಕೊಳಕ್ಕಾಗತ್ತಾ ಅಂತ ಹೇಳ್ತಾರೆ.
ಆಚಾರ ಭಾರಿ ದೊಡ್ಡದು, ವಿಚಾರ ಭಾರಿ ದೊಡ್ಡದು, ಲೋಕ ದೊಡ್ಡದು, ಎಲ್ಲ ದೊಡ್ಡದು. ಅಂಥವರೇ ದೇವರು ಪೂರ್ತಿ ತಿಳ್ಕೊಳಕ್ಕಾಗದೆ ಯೋಚನೆ ಮಾಡ್ತಿರ್ತಾರೆ. ಹೇಗಾಗಿ ಇದ್ರಾಗುತ್ತಾ ಸತ್ವಪ್ರಧಾನ ಅಪಿ ಕಿಂ ತತ್ವ, ಎಲ್ಲ ಸತ್ವಪ್ರಧಾನರಿವರು. ಆದರೂ ಕೂಡ ಅವ್ರಿಗೆ ಪೂರ್ತಿ ತಿಳುವಳಿಕೆ ಬರೋಕ್ಕಾಗೋದಿಲ್ಲ. ಅಂದರೆ ನಾವಿನ್ನೂ ಎಷ್ಟು ಕೇರ್ಫುಲ್ ಆಗಿರ್ಬೇಕು. ಹೌದು, ಎಲ್ಲ ದೇವತೆಗಳ ಮಾತುಗಳಿವೆಲ್ಲ. ಸರ್ವಸ್ಯಾದೌ ಸ್ಮೃತೋ ಬ್ರಹ್ಮ ತಸ್ಮಾತ್ ದೇವಾದನಂತರ ಜಾನಾತಿ ದೇವಪ್ರವರಂ ಭೂಯಶ್ಚಾತೋ ಅಧಿಕಂ ನೃಪ. ಅತಿ ಹೆಚ್ಚು ದೇವ್ರ ಬಗ್ಗೆ ಗೊತ್ತಿರೋದು ದೇವರಿಗೇನೆ, ಎಷ್ಟು ಗೊತ್ತಿರೋದು ಮಹಾಲಕ್ಷ್ಮಿ, ಅನಂತರ ರುಜುಗಳಿಗೆ. ಕಡಿಮೆ ಆಗ್ತಾ ಬರುತ್ತೆ ಜ್ಞಾನ. ತಾರತಮ್ಯ ಕಡಿಮೆ ಆಗೋದು ಅಂದ್ರೆ ಜ್ಞಾನ ಮಟ್ಟ ಕಡಿಮೆ ಆಗೋದು ಅಂದ್ರೆ ಒಂದೇ. ಅಹಮಿತಿ ಯಮವಚನಂ, ಯಮದೇವರ ಮಾತು. ನತ್ವಾಮತಿಶಯಿಷ್ಯಂತಿ ಮುಕ್ತಾಪಿ ಕಥಂಚನ ಸದ್ಭಕ್ತಿ ಯೋಗಾತ್ ಜ್ಞಾನಾಚ್ಯ ಸರ್ವಾನತಿಶಯಿಷ್ಯಸಿ. ಬ್ರಹ್ಮದೇವರಿಗೆ ಎಲ್ಲ ಮುಕ್ತಿಯಲ್ಲೂ ಕೂಡ ಬ್ರಹ್ಮದೇವರ ಮೆರೆಸಲಿಕ್ಕೆ ಯಾರ ಕೈಲೂ ಆಗಲ್ಲ. ಯಥಾ ಭಕ್ತಿ ವಿಶೇಷೋತ್ರ ದೃಶ್ಯತೆ ಪುರುಷೋತ್ತಮೆ ತಥಾ ಮುಕ್ತಿ ವಿಶೇಷೋಪಿ ಜ್ಞಾನಿನಾಂ ಲಿಂಗಭೇದನೆ. ಇದು ಭಕ್ತಿ ಹಾಗಾಗಿ ಹೆಚ್ಚು ಕಾಣುತ್ತೋ ಮುಂದೆ ಅವರಿಗೆ ಸಾಧನೆ ಸಿದ್ಧಿ ಹೆಚ್ಚಾಗುತ್ತೆ. ಮುಕ್ತಿಯಲ್ಲೂ ಕೂಡ ಮೇಲೇನಿರ್ತಾರೋ ಲಿಂಗಭೇದನೆ ಆದಮೇಲೂ ಕೂಡ ತಾರತಮ್ಯ ಮೇಂಟೈನ್ ಆಗುತ್ತೆ. ಸಾಯುಜ್ಯಂ ಸಮನುಪ್ರಾಪ್ತ ಅಪಿ ದೇವಾದಯೋಖಿಲಾ ತಾರತಮ್ಯಾದ್ದಿ ತಿಷ್ಟಂತಿ ತಾರತಮ್ಯಂ ಮೇ ಸಾಧನೆ. ಅದಕ್ಕೆ ದೇವಾದಿಗಳು ಕೆಲವರಿದ್ದಾರೆ ಸಾಯುಜ್ಯ ಮುಕ್ತಿ ಹೋಗೋರು ಭಾರಿ ಶ್ರೇಷ್ಠ. 4 ಮುಕ್ತಿಗಳಲ್ಲಿ ಸಾಯುಜ್ಯ ಮುಕ್ತಿ ಭಾರಿ ಶ್ರೇಷ್ಠ. ಹಾಗಂದ್ರೆ ಅರ್ಥ ಏನು? ದೇವ್ರ ಜೊತೆಗೆ ಇರೋದು, ಕ್ಲೋಸ್ ಆಗಿರೋದು, ಅಷ್ಟು ಹತ್ರ ಇರ್ತಾರೆ. ಆ ವಾಯುದೇವರು ಸರ್ವಾಂಗ ಸಾಯುಜ್ಯ, ಬ್ರಹ್ಮದೇವರಿಗೆಲ್ಲ. ಉಳಿದವರಿಗೆಲ್ಲ ಏಕಾಂಗ ಸಾಯುಜ್ಯ. ಅವರಿಗೇನೆ ಇಷ್ಟ ಆಗೋದಿಲ್ಲ ಅಂದಮೇಲೆ ಉಳಿದವ್ರ ಪಾಡೇನು ಅಂತ ಹೇಳ್ತಾರೆ. ತಾರತಮ್ಯಾದ್ದಿ ತಿಷ್ಟಂತಿ ತಾರತಮ್ಯಂ. ಮುಂದಿನ ಸೀಟಲ್ಲೂ ಕೂಡ ಮುಂದೆ 4 ರೋ ಮಾಡಿರ್ತಾರೆ. ಆ ಫಸ್ಟ್ ರೋಲ್ ಎಲ್ಲರಿಗೂ ಕೂಡ್ಸಲ್ಲ ಮತ್ತೆ, ಗೊತ್ತಾಯ್ತಾ? VIP ಬರೀ VIP ಎಲ್ಲ 4 ಇರೋದು. ಅದರಲ್ಲಿ ಫಸ್ಟ್ ಲೈನ್ ಬೇರೆ, ಅದರಲ್ಲೂ ಫಸ್ಟ್ ಇನ್ನೂ ಮೋಸ್ಟ್ ಆಗಬೇಕು. ಅದರಲ್ಲಿ VIP ಲಾಸ್ಟ್ ಇದ್ದರೆ ಕೊನೆ ಸೀಟ್ ಸಿಗುತ್ತೆ. ಎಷ್ಟು ವಿಶೇಷ ಇದೆ ಅಂದರೆ ಲೋಕದೊಳಗೆ, ಭಾಳ ಆಶ್ಚರ್ಯ ಅದು. ಸಾಯುಜ್ಯಂ ಸಮನುಪ್ರಾಪ್ತ ತಾರತಮ್ಯಾದ್ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತ. ಎಲ್ಲಿ ಶ್ಲೋಕ ಇದು? ಎಲ್ಲೋ ಕೆಳದಾಗಿದೆ, ಎಲ್ಲೋ ಕೆಳದಾಗಿದೆ. ಇಲ್ಲಿದೆ, ನಾಳೆ ಉಳಿದಿದ್ದು ನಾಳೆ.